ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೇಕಪ್ ವಿಡಿಯೋ ಮಾಡುವಂತೇಳಿ ಅಂದ್ಕೊಂಡಿದ್ದೇನೆ ನಾನು. ಸೊ ಹಾಗಾಗಿ ಈ ಡ್ರೆಸ್ ವೇರ್ ಮಾಡಿದ್ದೇನೆ. ಇದು ಅವತ್ತು ಇಲ್ಲಿ ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಗೈಸ್, ಸಿಟಿ ಸೆಂಟ್ರಲ್ಲಿ. ಸೊ ಇದನ್ನ ವೇರ್ ಮಾಡಿದ್ದೇನೆ. ಆ್ಯಂಡ್ ಮುಖದ ಮೇಲೆ ಏನೂ ಇಲ್ಲ, ಲಿಪ್ ಬಾಮ್ ಒಂದು ಹಚ್ಚಬೇಕು ಇವಾಗ. ಈ ಮೇಕಪ್ನ ನೀವು ಕಾಲೇಜ್ಗೆ ಹೋಗಬೇಕಾದ್ರೆ, ಆಫೀಸ್ಗೆ ಹೋಗಬೇಕಾದ್ರೆ, ಆ್ಯಂಡ್ ಚಿಕ್ಕ ಚಿಕ್ಕ ಬರ್ಡೇ ಪಾರ್ಟಿ ಆ್ಯಂಡ್ ಟೆಂಪಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸೊ ಸಿಂಪಲ್ ಆಗಿರುತ್ತೆ. ಜಸ್ಟ್ 8 ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಮೇಕಪ್ನ ಮಾಡ್ತಿದ್ದೇನೆ ಇವತ್ತಿದ್ದು. ಸೊ ಲೆಟ್ಸ್ ಗೋ. ಸೊ ಮೊದಲನೇದಾಗಿ ನಾನಿಲ್ಲಿ ಪ್ಯಾಕ್ ಅವ್ರದ್ದು ಮಾಯ್ಶ್ಚರ್ ಯೂಸ್ ಮಾಡ್ತಿದ್ದೇನೆ ಆ್ಯಂಡ್ ಲಿಪ್ ಬಾಮ್ ಹಚ್ಕೊಂಡಿದ್ದೇನೆ ಅಷ್ಟೇ. ಸೊ ಈ ಮಾಯ್ಶ್ಚರ್ ಆಯಿಲ್ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತ ಹೇಳ್ತೇನೆ. ನಾನು ಇವಾಗ ಕರೆಂಟ್ ಯೂಸ್ ಮಾಡ್ತಿರೋದು ಇದೇ ಮಾಯ್ಶ್ಚರ್ ಗೈಸ್. ಸೊ ಇದನ್ನ ಇವಾಗ ಅಪ್ಲೈ ಮಾಡ್ತಿದ್ದೇನೆ. I don't know why you left me bleeding with a broken heart. Tell me if I deserve this feeling. I thought that you know that we had something special till you end up. ಮಾಯ್ಶ್ಚರ್ ಅಪ್ಲೈ ಆಯಿತು ಗೈಸ್. ಇದೊಂದು ಜಸ್ಟ್ ಒಂದು 10 ಸೆಕೆಂಡ್ ಅವರು 1 ಮಿನಿಟ್ಸ್ ಬಿಡಬೇಕು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಹೋಗ್ಬೇಕು ಗೈಸ್, ಬಿಕಾಸ್ ಇದು ಸ್ವಲ್ಪ ಸೆಟ್ ಆಗಬೇಕಲ್ಲ. ಹಾಗಾಗಿ ಇಲ್ಲಿ ಇವತ್ತು ನಾನು ಫಿಟ್ಮಿ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಿದ್ದೇನೆ ಗೈಸ್. ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್. ಚೆನ್ನಾಗಿ ಮಸಾಜ್ ಮಾಡಬೇಕು ಗೈಸ್, ಐಸ್ ಅರೌಂಡು. ಸೊ ಇವಾಗ ಪ್ರೈಮರ್ ಕೂಡ ಅಪ್ಲೈ ಮಾಡಿ ಆಯಿತು. ಆ್ಯಂಡ್ ನಾನಿಲ್ಲಿ ಸ್ಮಾಲ್ದಾಗಿ ಕನ್ನಡಿ ಇಟ್ಕೊಂಡಿದ್ದೇನೆ. ಸೊ ಇಲ್ಲಿ ಮೇಕಪ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿದ್ದಿಲ್ವಂತೇಳಿ ಇಲ್ಲಿ ನೋಡ್ತೇನೆ ಗೈಸ್, ಆಯಿತು. ನಾನು ಡೋಂಟ್ ಮೈಂಡ್. ಪ್ರೈಮರ್ ಆಯಿತು ಗೈಸ್. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಕನ್ಸೀಲರ್ ಹಾಕ್ತಾಯಿದ್ದೇನೆ ನಾನು. ಈ ಕನ್ಸೀಲರೇ ಇವತ್ತಿದು ಮೈನ್ ಮೇಕಪ್ ಇದು ಪ್ರಾಡಕ್ಟ್ ಅಂತ ಹೇಳ್ಬೋದು, ಬಿಕಾಸ್ ನಾನು ಫೌಂಡೇಶನ್ ಯೂಸ್ ಮಾಡ್ತಾಯಿಲ್ಲ. ಇವತ್ತು ಕನ್ಸೀಲರಲ್ಲೇ ಮೇಕಪ್ನ ಅಚೀವ್ ಮಾಡ್ತಾಯಿದ್ದೇನೆ. ನಾನು ಇಲ್ಲಿ ತೊಗೊಂಡಿರೋ ಕನ್ಸೀಲರ್ ಬಂದುಬಿಟ್ಟು ಪ್ಯಾಕ್ ಅವ್ರದ್ದು. ಶೇಡ್ ಬಂದುಬಿಟ್ಟು ಹಾಟ್ ಕೋಕೋ. ದಿಸ್ ಇಸ್ ದ ಪರ್ಫೆಕ್ಟ್ ಶೇಡ್ ಅಂತ ಹೇಳ್ಬೋದು ನನ್ನ ಸ್ಕಿನ್ ಟೋನಿಗೆ. ಸೊ ಇದು ಇವಾಗ ಯೂಸ್ ಮಾಡ್ತಿದ್ದೇನೆ. ಸೊ ನಾನು ಇಲ್ಲಿ ನೋಡಬೇಕಾ ಗೊತ್ತಾಗ್ತಿಲ್ಲ. ಮೇಕಪ್ ಮಾಡಬೇಕಾದ್ರೆ ಇಲ್ಲಿ ನೋಡಬೇಕು ಆ್ಯಕ್ಚುಲಿ, ಬಟ್ ಐ ಕಾಂಟ್ಯಾಕ್ಟ್ ಇರೋದು ಈ ಪ್ಲೇಸಲ್ಲಿ. ಸೊ ಹಾಗಾಗಿ ನಾನು ಇದರಲ್ಲೇ ನೋಡ್ಕೊಂಡು ಮಾಡ್ತಿದ್ದೇನೆ ಗೈಸ್, ಡೋಂಟ್ ಮೈಂಡ್ ಆಯಿತಾ. ಸೊ ಎಲ್ಲೆಲ್ಲಿ ನಿಮ್ಮದು ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ ಇದೆ, ಆ್ಯಂಡ್ ಅಂಡರ್ ಐ ಕೆಳಗಡೆ, ಸೇಮ್ ನೆಕ್ಕಿಗೂ ಕೂಡ ಗೈಸ್. ಆಲ್ರೆಡಿ ಹೇಳಿದಾಗೆ ಫೇಸ್ಗೆ ಏನು ಅಪ್ಲೈ ಮಾಡ್ತೀನಿ ನೋಡಿ, ಅದು ನೆಕ್ಕಿಗೆ ಕೂಡ ಅಪ್ಲೈ ಮಾಡಬೇಕು. ಸೊ ನಾನು ಹೆಚ್ಚಾಗಿ ಫೌಂಡೇಶನ್ ಯೂಸ್ ಮಾಡೋದಿಲ್ಲ, ಕನ್ಸೀಲರಲ್ಲೇ ಮೇಕಪ್ನ ಫಿನಿಷ್ ಮಾಡ್ತೇನೆ ಗೈಸ್. ನನಗೆ ಫೌಂಡೇಶನ್ ಅಷ್ಟಾಗಿ ನನ್ನ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಸಿಗಲ್ಲ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಲೈಕ್ ಆಗಲ್ಲ. ಆಲ್ ಓವರ್ ಫೇಸ್ಗೆ ನಾನು ಕನ್ಸೀಲರ್ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಇವಾಗ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಇನ್ಸೈಟ್ ಅವ್ರದ್ದು ಮೇಕಪ್ ಫಿಕ್ಸರ್ ತೊಗೊಂಡು ಸ್ವಲ್ಪ ಬ್ಯೂಟಿ ಸ್ಪಾಂಜಿಗೆ ಅಪ್ಲೈ ಮಾಡಿದ್ದೇನೆ. ಮೇಕಪ್ ಸ್ಪ್ರೇನ ಸ್ವಲ್ಪ ಬ್ಯೂಟಿ ಸ್ಪಾಂಜ್ಗೆ ಅಪ್ಲೈ ಮಾಡಿ, ತುಂಬ ಅಲ್ಲ ಸ್ವಲ್ಪ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಿದ್ದೇನೆ ನಾನಿಲ್ಲಿ. ಇದನ್ನ ವೆಟ್ ಕೂಡ ಮಾಡ್ಬೋದು ಗೈಸ್ ನೀವು, ಬಟ್ ನಾನಿಲ್ಲಿ ಮೇಕಪ್ ಚೆನ್ನಾಗಿ ಕೂರಬೇಕು ಅಂತ ಹೇಳಿ ಬ್ಯೂಟಿ ಸ್ಪಾಂಜಿಗೆ ಸ್ವಲ್ಪ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡು ಬ್ಲೆಂಡ್ ಮಾಡ್ತಾಯಿದ್ದೇನೆ ಗೈಸ್. ನೀವು ಹೀಗೆ ರಬ್ ಮಾಡೋದಲ್ಲ, ಹೀಗೆ ರಬ್ ಮಾಡಿದರೆ ಅಂತ ಮೇಕಪ್ದು ಪ್ರಾಡಕ್ಟೇ ಉಳಿಯಲ್ಲ ನಿಮ್ಮ ಫೇಸಲ್ಲಿ. ಅದಕ್ಕೆ ಸಲುವಾಗಿ ಈ ಥರ ಟ್ಯಾಪ್ ಮಾಡಿದ್ರೆ ಪ್ರಾಡಕ್ಟ್ ಸ್ಕಿನ್ನಿಗೆ ಚೆನ್ನಾಗಿ ಕೂರುತ್ತೆ ಗೈಸ್. ಅದು ಬಿಟ್ಟು ನೀವು ಈ ಥರ ಮಾಡಿದ್ರೆ ಸ್ಕಿನ್ನಿಗೆ ಕೂರಲ್ಲ. ಸೊ ಈ ಥರ ಟ್ಯಾಪ್ ಅದು ಸ್ಪೀಡಾಗಿ ಹೀಗೆ ಮಾಡೋದಲ್ಲ. ಸೊ ಸ್ಮೂತಾಗಿ ಟ್ಯಾಪ್ ಮಾಡ್ತಾ ಹೋಗುತ್ತೆ. ಸೊ ನೋಡ್ಬೋದು ಇಲ್ಲಿ ನಾನು ಬ್ಲೆಂಡ್ ಮಾಡಿಲ್ಲ, ಇಲ್ಲಿ ಬ್ಲೆಂಡ್ ಮಾಡಿದ್ದೇನೆ. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮಗೆ. ಬೇಕಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಇಲ್ಲಿ ಡಾರ್ಕ್ ಸ್ಪಾಟ್ ಲೈಕ್ ಪಿಂಪಲ್ ಇದು ಮಾರ್ಕ್ಸ್ ಎಲ್ಲ ಕಾಣ್ತಾ ಇದ್ದರೆ ಗೈಸ್, ಇನ್ನೊಂದು ಸ್ವಲ್ಪ ಅಲ್ಲಿಗೆ ಏನು ಕಾಣ್ತಿದೆ ನೋಡಿ, ಅಲ್ಲಿಗೆ ಒಂದು ಕನ್ಸಿಲರ್ ಸ್ವಲ್ಪ ಹಾಕಿ ಈ ಥರ ಡ್ಯಾಪ್ ಮಾಡ್ಬೋದು.
ನನಗೆ ಲೈಕ್ ಸ್ವಲ್ಪ ಸ್ವಲ್ಪ ಕಾಣಿಸ್ಬೇಕು ಪಿಂಪಲ್ ಮಾರ್ಕ್ಸ್, ಅದೇ ಇಷ್ಟ ನನಗೆ. ಸೊ ದಟ್ ನ್ಯಾಚುರಲ್ ಆಗಿ ಗೊತ್ತಾಗುತ್ತಲ್ಲ, ಕಾಣುತ್ತಲ್ಲ, ಹಾಗಾಗಿ. ಸೊ ನಾನು ಇದನ್ನ ಕೂಡ ಬ್ಲೆಂಡ್ ಮಾಡ್ತೇನೆ ಗೈಸ್ ಚೆನ್ನಾಗಿ. ಇವಾಗ ಎರಡು ಸೈಡಲ್ಲೂ ನೀಟಾಗಿ ಬ್ಲೆಂಡ್ ಮಾಡಿದ್ದೇನೆ. ನಿಮಗೆ ಇನ್ ಕೇಸ್ ಏನಾದರೂ ಪಿಂಪಲ್ ಮಾರ್ಕ್ಸ್ ಕಾಣಿಸ್ತಿದೆ, ನಮಗೆ ಇನ್ನೊಂದು ಸ್ವಲ್ಪ ಫುಲ್ ಕವರೇಜ್ ಬೇಕು ಅಂದರೆ ಇನ್ನೊಂದು ಸರಿ ಇದರಲ್ಲಿ ಪಿಂಪಲ್ ಮಾರ್ಕ್ಸ್ ಕಾಣಿಸ್ತಿದೆ ನೋಡಿ, ಅಲ್ಲೆಲ್ಲ ಕನ್ಸಿಲರ್ ಹಾಕಿ ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಬೋದು. ಬಟ್ ನನಗೆ ಈ ಥರನೇ ಇದ್ದರೆ ಇಷ್ಟ. ನೀವು ನೋಡ್ಬೋದು ನಾನು ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಕಾಣಿಸ್ತಿದೆ. ಸೊ ಇದು ಕಾಲೇಜ್ಗೆ ಹೋಗಬೇಕಾದ್ರೆ, ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ಸಾಕಿಷ್ಟು ಅಂತ ಅಂದ್ಕೋತೇನೆ ನಾನು. ಸೊ ನ್ಯಾಚುರಲ್ ಆಗಿ ಕಾಣುತ್ತೆ, ನಮ್ಮ ಸ್ಕಿನ್ ಹೇಗಿದೆ ನೋಡಿ ಅದೇ ರೀತಿ ಕಾಣುತ್ತೆ, ಓವರಾಗಿ ಕಾಣಿಸಲ್ಲ. ಪೌಡರ್ ಯೂಸ್ ಮಾಡ್ತಿರೋದು ಕೆ ಬ್ಯೂಟಿ ಅವ್ರದ್ದು ಸೆಟ್ಟಿಂಗ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೇನೆ ಇಲ್ಲಿ. ಸೊ ಸೇಮ್ ಟು ಸೇಮ್ ನನ್ನ ಶೇಡೇ ಇದು. ಈ ಥರ ತೊಗೊಂಡು ಪೌಡ್ರನ್ನ ಸ್ವಲ್ಪ ಟ್ಯಾಪ್ ಮಾಡಿ, ತುಂಬ ಬಂದಿದೆ ನೋಡಿ, ಟ್ಯಾಪ್ ಮಾಡಿ ಐಸ್ ಅರೌಂಡು ಆಲ್ ಓವರ್ ಫೇಸ್ನ ಪೌಡರ್ ಹಾಕಿ ಫಿಕ್ಸ್ ಮಾಡ್ತಿದ್ದೇನೆ. ಆಯಿಲಿ ಸ್ಕಿನ್ ಅವ್ರು ಇದನ್ನ ಸ್ಕಿಪ್ಪೇ ಮಾಡಬಾರ್ದು ಪೌಡರ್ ಹಾಕೋದನ್ನ. ಸೊ ಪೌಡರ್ ಹಾಕಿ ಲಾಕ್ ಮಾಡಿದರೆ ಚೆನ್ನಾಗಿ ಮೇಕಪ್ ಲಾಕ್ ಆಗುತ್ತೆ ಗೈಸ್. ಪೌಡರಲ್ಲಿ ಸೆಟ್ ಮಾಡಿದ್ದಾಯಿತು ಗೈಸ್. ನೆಕ್ಸ್ಟ್ ಇವಾಗ ಮೇಬಿಲಿನ್ ಅವ್ರದ್ದು ಮಸ್ಕರ ತೊಗೋತಿದ್ದೇನೆ ನಾನು. ಎಕ್ಸ್ಟ್ರಾಸ್ ಎಲ್ಲ ತೊಗೊಂಡು ಮಸ್ಕರ್ ಅಪ್ಲೈ ಆದ ನಂತರ ನಾನು ಇಲ್ಲಿ ಕಾಜಲ್ ಯೂಸ್ ಮಾಡ್ತಿದ್ದೇನೆ. ಸೊ ಕರೆಂಟ್ ಫೇವ್ರೆಟ್ ನಮ್ಮದು ಇವಾಗ ಯೂಸ್ ಮಾಡ್ತಿರೋದು ರೆನೆ ಅವ್ರದ್ದು ಮಿಡ್ ನೈಟ್ ಕೋಲ್ ಕಾಜಲ್ ಪೆನ್ಸಿಲ್. ಸೊ ವಾಟರ್ ಪ್ರೂಫ್ ಇದೆ ಗೈಸ್. ನಾನು ಹೇಳಿದ್ದೇನೆ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೇನೆ ಅನಿಸುತ್ತೆ. ರಿಂಗ್ ಲೈಟ್ ಆಗಲಿ ಅಥವಾ ರೂಮ್ ಲೈಟ್ ಆಗಲಿ ಯಾವುದು ಯೂಸ್ ಮಾಡಿಲ್ಲ ನಾನು. ನ್ಯಾಚುರಲ್ ಕಿಟಕಿ ಸೈಡ್ ಇಟ್ಟು ನಾನು ಶೂಟ್ ಮಾಡ್ತಿದ್ದೇನೆ ಗೈಸ್. ನ್ಯಾಚುರಲ್ ಲೈಟಲ್ಲಿ ಮಾಡ್ತಿರೋದು. ಒಮ್ಮೆ ಮೋಡ ಆಗ್ತಿದೆ, ಒಮ್ಮೆ ಬಿಸಿಲು ಬರ್ತಿದೆ. ಸೊ ವೇರಿಯೇಷನ್ ಆಗ್ಬೋದು, ಗೊತ್ತಿಲ್ಲ ಹೇಗೆ ಬಂದಿದೆ ವಿಡಿಯೋ ಅಂತೇಳಿ. ತಾಮರೆಯ ಕಿಟಕಿಯಿಂದ ಮುಸುಳಿ ಬಂದ ಬಿಸಿಲು ಸನಿಹ ಬಂದು ತಿಳಿಸೋ ಬೇಗ ನಿನಗೂ ಉಂಟೆ ವಿರಹ ಬೇನೆ. ಸೊ ಆಯಿತು ಗೈಸ್. ಬೇಕಿದ್ರೆ ಇಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು ಒಳಗಡೆ ಇನ್ನರ್ ಸೈಡ್. ಬಟ್ ನಂಗೆ ಅದು ಇಷ್ಟ ಇಲ್ಲ, ನಾನು ಇದುವರೆಗೂ ಅಪ್ಲೈ ಕೂಡ ಮಾಡಿಲ್ಲ. ನೆಕ್ಸ್ಟ್ ಯೂಸ್ ಮಾಡ್ತಿರೋದು ನಾನು ಲಿಪ್ಸ್ಟಿಕ್ ಇನ್ಸೈಡ್ ಅವ್ರದ್ದು ನಾನ್ ಟ್ರಾನ್ಸ್ಫರ್ ಲಿಪ್ ಕಲರ್. ಶೇಡ್ ಬಂದುಬಿಟ್ಟು ರಾಯಲ್ ಗೈಸ್. ಇದನ್ನ ತೋರಿಸಿದ್ದೇನೆ ಅನಿಸುತ್ತೆ. ನಾನು ಇವಾಗ ಯೂಸ್ ಮಾಡ್ತಿರೋ 8 ಪ್ರಾಡಕ್ಟ್ ಕೂಡ ಕೆಲವೊಂದು ನಾಯಕದಲ್ಲಿ ಪರ್ಚೇಸ್ ಮಾಡಿದ್ದೇನೆ, ಇನ್ನೊಂದು ಕೆಲವೊಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ ಲಿಂಕ್ ಕೊಡ್ತೇನೆ ನಾನು ಹುಡುಕಿ. ನಾಯಕದಲ್ಲಿ ಪರ್ಚೇಸ್ ಮಾಡಿರೋದು ಲಿಂಕ್ ಕೊಡೋಕ್ಕಾಗಲ್ಲ, ಅದರದ್ದು ಹೆಸರನ್ನ ಮೆನ್ಷನ್ ಮಾಡಿರ್ತೇನೆ ನಾನು. ಓಕೆ, ಇದು ಸ್ಮೆಲ್ ಚಂದ ಇದೆ ಗೈಸ್, ಚಾಕ್ಲೇಟ್ ಸ್ಮೆಲ್. ಸೊ ಇಲ್ಲಿಗೆಲ್ಲ ಸ್ಟೆಪ್ಸ್ ಆಯಿತು ಗೈಸ್. ಇನ್ನು ಇಷ್ಟೆಲ್ಲಾಗಿ ಸ್ಟಿಕ್ಕರ್ ಹಿಡಿದಿದ್ರೆ ಅದೊಂದು ಇನ್ಕಂಪ್ಲೀಟ್ ಅಲ್ವಾ, ಲುಕ್ಕೇ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಕರೆಕ್ಟ್ ಆಯಿತಾ? ಫೈನಲ್ ಆಗಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಗೈಸ್. ಇದು ಕೂಡ ನಾನು ಇನ್ಸೈಟ್ ಅವ್ರದ್ದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ತೊಗೊಂಡಿದ್ದೇನೆ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಶೇಕ್ ಮಾಡಿ ಸ್ಪ್ರೇಟ್. ಸೊ ಇದು ಸ್ವಲ್ಪ ಸೆಟ್ ಆಗಲಿಕ್ಕೆ ಬಿಡಬೇಕು, ಒಂದು 2 ಮಿನಿಟ್ಸ್ ಸೆಟ್ ಆಗುತ್ತೆ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್ ಗೈಸ್. ಹೇರ್ ಹೇಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಸೊ ಹಾಗಾಗಿ ಹೇರ್ ಫ್ರೀ ಬಿಟ್ಟಿದ್ದೀನಿ. ಸೊ ಹೇಗೆ ಕಾಣಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ. ನೀವೇನಂದರೆ ಲೈಕ್ ನಿಮ್ಮ ನೆಕ್ ಯಾವ ಕಲರ್ ಇದೆ ನೋಡಿ, ಆ ಕಲರ್ ಫೇಸ್ ಮಾಡಿದರೆ ಸಾಕು, ಅದೇ ನಿಮ್ಮ ರಿಯಲ್ ಸ್ಕಿನ್ ಅಂತ ಹೇಳ್ಬೋದು. ಬಿಕಾಸ್ ಫೇಸ್ ಆದರೆ ಟ್ಯಾನ್ ಆಗಿರುತ್ತೆ ಅಲ್ವಾ. ಸೊ ನೆಕ್ಕಿಗೆ ಮತ್ತು ಫೇಸ್ಗೆ ಮ್ಯಾಚ್ ಇದ್ರೆ ಆಯಿತು ಗೈಸ್. ಬೇಕಿದ್ರೆ ಹೈಲೈಟರ್ ಯೂಸ್ ಮಾಡ್ಬೋದು. ಸೊ ನಾನಿವತ್ತು 8 ಪ್ರಾಡಕ್ಟ್ ಯೂಸ್ ಮಾಡಿ
ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಅಲ್ವಾ, ಸೊ ಹಾಗಾಗಿ ಹೈಲೈಟರ್ ಯೂಸ್ ಮಾಡಿಲ್ಲ. ಸೊ ಬೇಕಿದ್ರೆ ಐ ಶ್ಯಾಡೋ ಕೂಡ ಯೂಸ್ ಮಾಡ್ಬೋದು. ಎವ್ರಿ ಡೇ ಲುಕ್ಕಿಗೆ ಐ ಶ್ಯಾಡೋ ಅದೆಲ್ಲ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಸೊ ಇಷ್ಟೇ ಸಾಕು ಸಿಂಪಲಾಗಿ. Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? I thought that you loved me, I thought that you need me till you end up all this way. Have you forgot all the moments when we had was so true? This world was made for two. ಸೊ ನಿಮ್ಮೆಲ್ಲರಿಗೂ ಈ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಸಿಂಪಲಾಗಿ ಹೇಗೆ ಕಾಲೇಜಿಗೆ ಆ್ಯಂಡ್ ಆಫೀಸ್ಗೆ ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ ಈ ರೀತಿ ಮೇಕಪ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಬಾಯ್. ಈ ವಿಡಿಯೋಗೋಸ್ಕರ ಡ್ರೆಸ್ ಹಾಕಲಿಕ್ಕೆ ನನಗೆ ಡ್ರೆಸ್ ಸಿಕ್ಕಿಲ್ಲ ಗೈಸ್, ಹಾಗಾಗಿ ಹೊಸ ಬಟ್ಟೆ ಹಾಕ್ಕೊಂಡಿದ್ದೇನೆ. ಅದನ್ನು ತೋರಿಸ್ತೀನಿ ವೆಯ್ಟ್. ಇಲ್ಲಿ ಅದರದ್ದು ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ ನಾನು, ಹಾಗೆ ಹಾಕ್ಕೊಂಡಿದ್ದೇನೆ ವಿಡಿಯೋಗೋಸ್ಕರ. ಸೊ ಬಾಯ್.